ಎವ್ರಿಬಡಿ. ಸೊ ಡೆಪ್ರಿಸಿಯೇಷನ್ ನಲ್ಲಿ ಎರಡು ಮೆಥಡ್ಸ್ ನೋಡ್ತೀವಿ. ಡೆಪ್ರಿಸಿಯೇಷನ್ ಅಲ್ಲಿ ಒಂದು ಸ್ಟ್ರೇಟ್ ಲೈನ್ ಮೆಥಡ್ ಅಂತ ಕರಿತೀವಿ, ಒಂದು SLM, ಆಮೇಲೆ ಮತ್ತೊಂದು WDV ಮೆಥಡ್. ಎರಡು ಮೆಥಡ್ ಬರ್ತದೆ. ಸ್ಟ್ರೇಟ್ ಲೈನ್ ಮೆಥಡ್ ನಲ್ಲಿ ಎವ್ರಿ ಇಯರ್ ಡೆಪ್ರಿಸಿಯೇಷನ್ ಅಮೌಂಟ್ ಸೇಮ್ ಇರ್ತದೆ. WDV ಮೆಥಡ್ ನಲ್ಲಿ ಡೆಪ್ರಿಸಿಯೇಷನ್ ಅಮೌಂಟ್ ಚೇಂಜ್ ಆಗ್ತದೆ. ಫಾರ್ ಎಕ್ಸಾಂಪಲ್ 1 ಲಕ್ಷ ರೂಪಾಯಿದು ಒಂದು ಬೈಕ್ ಅದ, ಸೇಮ್ ಎಕ್ಸಾಂಪಲ್ ಓದಿನ ಎರಡು ಕಡೆ. ಆಮೇಲೆ ರೇಟ್ ಆಫ್ ಡೆಪ್ರಿಸಿಯೇಷನ್ ಇಸ್ 10%. ಸೊ ಫಸ್ಟ್ ಇಯರ್ ಸ್ಟ್ರೇಟ್ ಲೈನ್ ಮೆಥಡ್ ನಲ್ಲಿ 1 lakh ಮೇಲೆ 10%, 10,000. WDV 1 lakh ಮೇಲೆ 10%, 10,000. ಫಸ್ಟ್ ಇಯರ್ ಎರಡು ಕಡೆ ಸೇಮ್ ಅಮೌಂಟ್ ಬರ್ತದೆ. ಸೆಕೆಂಡ್ ಇಯರ್ ಏನಾಗ್ತದೆ, SLM ಮೆಥಡ್ ಒಳಗಡೆ ಸೇಮ್ 10% ಹೋಗಿ 1 lakh ಮೇಲೆ 10%, 10,000. ಥರ್ಡ್ ಇಯರ್ 1 lakh ಮೇಲೆ 10%, 10,000. ಸೊ ಈ ರೀತಿ ಕಂಟಿನ್ಯೂಸ್ ಆಗಿ ಹೋಗ್ತದೆ ಇಲ್ಲಿ SLM ಮೆಥಡ್ ನಲ್ಲಿ. WDV ಮೆಥಡ್ ಹಂಗಲ್ಲ, ರಿಟರ್ನ್ ಡೌನ್ ಅಂದ್ರೆ ವ್ಯಾಲ್ಯೂ ಕಡಿಮೆ ಆಗುತ್ತಾ ಬರ್ತಾ ಇದೆ. ಸೊ ಫಸ್ಟ್ ಇಯರ್ ನಾವು 1 lakh ಮೇಲೆ 10% ಮಾಡಿದ್ವಿ, ಕರೆಕ್ಟಾ? ಸೆಕೆಂಡ್ ಇಯರ್ ಏನಾಗ್ತದಪ್ಪ ಅಂದ್ರೆ ಈ 1 lakh ಒಳಗಡೆ 10,000 ಅನ್ನ ಮೈನಸ್ ಮಾಡ್ತೀವಿ. ಈ 1 lakh ಒಳಗಡೆ ಫಸ್ಟ್ ಇಯರ್ 10,000 ಮೈನಸ್ ಮಾಡಬೇಕು. ಸೊ ಉಳಿತಷ್ಟಲ್ಲಿ 90,000. ಸೊ 90,000 ಮೇಲೆ 10% ಮಾಡಬೇಕು, 9,000. ಅದಾದ ನಂತರ ಥರ್ಡ್ ಇಯರ್ ಏನಾಗ್ತದೆ, ಮತ್ತೆ 90,000 ಒಳಗಡೆ ಮತ್ತೆ 9,000 ಅನ್ನು ಮೈನಸ್ ಮಾಡಬೇಕು. 90,000 ಮೈನಸ್ 9 ಮಾಡಿದಾಗ